ಇಡೀ ಪ್ರಭಾವ ಇರ್ಬೋದು, ರಾಜಕೀಯ ಮುಖಂಡರಿರ್ಬೋದು, ಎಂಥ ಪ್ರಭಾವಶಾಲಿ ಮುಖಂಡರಾದರೂ ಒಂದು ನ್ಯಾಯಾಂಗ ವ್ಯವಸ್ಥೆ ಒಳಗೆ ಎಲ್ಲರೂ ತಲೆಬಾಗ್ಲು ಅನ್ಬೇಕು ಅಂತ ಅನ್ಸುತ್ತೆ ಸರ್. ಒಂದು ವಿಶೇಷವಾಗಿ ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಹಣ ಇರುವಂಥವ್ರು, ನಾವು ಇಂಥ ಪ್ರಕರಣಗಳಲ್ಲಿ ನಾನು ಹೊರಗೆ ಬರ್ತೀನಿ ಅನ್ನೋ ಒಂದು ಈ ದುರಹಂಕಾರ ಅಹಂ ಇರ್ತದಲ್ಲ, ಇವ್ರಿಗೆಲ್ಲರೂ ಕೂಡ ನ್ಯಾಯಾಲಯ ಎಷ್ಟು ಗರಿಷ್ಠವಾಗಿ ಭಾಳ ಕಠೋರವಾದಂಥ ಶಿಕ್ಷೆ ಕೊಡ್ತಾನಕ್ಕೆ ಈ ನ್ಯಾಯಾಲಯನೇ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಇಲ್ಲಿ ಭಾಳ ವಿಶೇಷವಾಗಿ ಎಲ್ಲೋ ಕರೆಕ್ಟಾಗಿ ಕಲ್ಪಿಟಾಗಿ ಹೋಗೋಂಥ ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು ಇದ್ದಾರೆ ಅಂತೇಳಿ ಇವರೆಲ್ಲ ರಾಜಕಾರಣಿಗಳು ನಡೀತಾರೆ. ಆದರೆ ಇಂಥ ಒಬ್ಬ ನಾಯಕರು, ಅಂದರೆ ನಾನು ಅದನ್ನು ಆ ಪದ ನಾಯಕಂತ ಬಳಸಬಾರ್ದಲ್ಲಿ, ಇಂಥ ಒಬ್ಬ ನ್ಯಾಯವನ್ನು ಎತ್ತಿಡಿಯುವಂಥ ನ್ಯಾಯಾಧೀಶರು ಇದ್ದಾರೆ ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಇವತ್ತು ನಾವು ಭಾಳ ಮೊದಲನೇದಾಗಿ ನಾವು ಗೌರವಿಸ್ಬೇಕಾದ್ರೆ ಇಂಥ ನ್ಯಾಯಾಧೀಶರಿಗೆ. ಹಾಗಾಗಿ ಒನ್ಸ್ ಅಗೇನ್ ನಾನು ಈ ನ್ಯಾಯಾಧೀಶರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಅಲ್ಲಿ ಯಾವುದೇ ಆಮಿಷಕ್ಕೆ, ಅಧಿಕಾರಕ್ಕೆ ಬಲಿಯಾಗದೇ ಪ್ರಾಮಾಣಿಕವಾಗಿ ಸಂತ್ರಸ್ತ ಮಹಿಳೆಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾನು ಎಲ್ಲ ರೀತಿಯಲ್ಲಿ ರಾಜ್ಯದ ಜನತೆಯ ಪರವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನು ಇಡೀ ಪ್ರಭಾವ ಇರ್ಬೋದು, ರಾಜಕೀಯ ಮುಖಂಡರಿರ್ಬೋದು, ಎಂಥ ಪ್ರಭಾವಶಾಲಿ ಮುಖಂಡರಾದರೂ ಒಂದು ನ್ಯಾಯಾಂಗ ವ್ಯವಸ್ಥೆ ಒಳಗೆ ಎಲ್ಲರೂ ತಲೆಬಾಗ್ಲು ಅನ್ಬೇಕು ಅಂತ ಅನ್ಸುತ್ತೆ ಸರ್. ಒಂದು ವಿಶೇಷವಾಗಿ ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಹಣ ಇರುವಂಥವ್ರು, ನಾವು ಇಂಥ ಪ್ರಕರಣಗಳಲ್ಲಿ ನಾನು ಹೊರಗೆ ಬರ್ತೀನಿ ಅನ್ನೋ ಒಂದು ಈ ದುರಹಂಕಾರ ಅಹಂ ಇರ್ತದಲ್ಲ, ಇವ್ರಿಗೆಲ್ಲರೂ ಕೂಡ ನ್ಯಾಯಾಲಯ ಎಷ್ಟು ಗರಿಷ್ಠವಾಗಿ ಭಾಳ ಕಠೋರವಾದಂಥ ಶಿಕ್ಷೆ ಕೊಡ್ತಾನಕ್ಕೆ ಈ ನ್ಯಾಯಾಲಯನೇ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಇಲ್ಲಿ ಭಾಳ ವಿಶೇಷವಾಗಿ ಎಲ್ಲೋ ಕರೆಕ್ಟಾಗಿ ಕಲ್ಪಿಟಾಗಿ ಹೋಗೋಂಥ ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು ಇದ್ದಾರೆ ಅಂತೇಳಿ ಇವರೆಲ್ಲ ರಾಜಕಾರಣಿಗಳು ನಡೀತಾರೆ. ಆದರೆ ಇಂಥ ಒಬ್ಬ ನಾಯಕರು, ಅಂದರೆ ನಾನು ಅದನ್ನು ಆ ಪದ ನಾಯಕಂತ ಬಳಸಬಾರ್ದಲ್ಲಿ, ಇಂಥ ಒಬ್ಬ ನ್ಯಾಯವನ್ನು ಎತ್ತಿಡಿಯುವಂಥ ನ್ಯಾಯಾಧೀಶರು ಇದ್ದಾರೆ ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಇವತ್ತು ನಾವು ಭಾಳ ಮೊದಲನೇದಾಗಿ ನಾವು ಗೌರವಿಸ್ಬೇಕಾದ್ರೆ ಇಂಥ ನ್ಯಾಯಾಧೀಶರಿಗೆ. ಹಾಗಾಗಿ ಒನ್ಸ್ ಅಗೇನ್ ನಾನು ಈ ನ್ಯಾಯಾಧೀಶರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಅಲ್ಲಿ ಯಾವುದೇ ಆಮಿಷಕ್ಕೆ, ಅಧಿಕಾರಕ್ಕೆ ಬಲಿಯಾಗದೇ ಪ್ರಾಮಾಣಿಕವಾಗಿ ಸಂತ್ರಸ್ತ ಮಹಿಳೆಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾನು ಎಲ್ಲ ರೀತಿಯಲ್ಲಿ ರಾಜ್ಯದ ಜನತೆಯ ಪರವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನು ಈ ಪ್ರಕರಣದಲ್ಲಿ ನಾನು ಒಬ್ಬ ವಕೀಲನಾಗಿ ಮಾತನಾಡ್ತೀನಿ. ನನ್ನಲ್ಲಿ ಹಲವಾರು ಅವಕಾಶಗಳಿದೆ. ನಾನು ಮಾಧ್ಯಮದ ಬಿಡಿಸೇಳಂಗಿಲ್ಲ. ಅಲ್ಲಿ ನಾನು ನಿನ್ನೆ ಹೇಳಿದ್ದೆ, ಎಲ್ಲೋ ಒಂದು ಕಡೆ ವಕೀಲರು ಎಡವಿದ್ದಾರೆ ಅಂತೇಳಿ. ಹಾಗಾಗಿ ಹಲವಾರು ದಾರಿಗಳಿದ್ದಾವೆ. ಈ ತೀರ್ಪಿನ ವಿರುದ್ಧವಾಗಿ ಚಾಲೆಂಜ್ ಮಾಡಲಿಕ್ಕೆ ಹೈಕೋರ್ಟಲ್ಲಿ ಹಲವಾರು ದಾರಿಗಳಿದ್ದಾವೆ. ಕೆಲವು ಪ್ರಕರಣಗಳಲ್ಲಿ ದಾರಿನೇ ಇರೋದಿಲ್ಲ, ಆದರೆ ಇದರಲ್ಲಿ ಹಲವಾರು ದಾರಿಗಳಿದ್ದಾವೆ. ಅಲ್ಲಿ ಮುಂದಿನ ದಿವಸ ಅವರು ಸರಿಯಾದ ಒಳ್ಳೆ ವಕೀಲರನ್ನು ನೇಮಕ ಮಾಡ್ಕೊಂಡ್ರೆ ಇವರಿಗೆ ಅನುಕೂಲ ಆಗೋಂಥ ಅವಕಾಶಗಳು ಕೂಡ ತುಂಬ ಇದೆ.